ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 10 ಕಾರುಗಳು ಮಾರಾಟಕ್ಕಿದೆ. ಒಂದೇ ವಿಡಿಯೋದಲ್ಲಿ 10 ಕಾರುಗಳು ಮಾರಾಟಕ್ಕಿವೆ ಪ್ರಿಯ ವೀಕ್ಷಕರೇ. ಎಲ್ಲ ಕಾರುಗಳ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಕೊಡುವುದಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಸೆಂಡ್ ಮಾಡಿ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರಿಯ ವೀಕ್ಷಕರೇ. ಇನ್ನು ಈ 10 ಕಾರುಗಳ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಂಡು ಬರೋಣ ಪ್ರಿಯ ವೀಕ್ಷಕರೇ. ಇನ್ನು ಮೊದಲನೆಯ ಕಾರ್ ಬಂದ್ಬಿಟ್ಟು ಮಾರುತಿ ZI-Plus 2016 ಮಾಡೆಲ್ ಆಗಿದೆ. ಸೆಕೆಂಡ್ ಓನರ್ ಹೊಂದಿದ್ದು 96,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಒಳ್ಳೆಯ ಗುಡ್ ಕಂಡೀಷನ್ ಕಾರ್ ಆಗಿದ್ದು ಪ್ರೈಸ್ ಬಂದ್ಬಿಟ್ಟು 5,65,000. ಇನ್ನು ಎರಡನೇ ಗಾಡಿ ನೋಡೋದಾದರೆ ಕ್ಲಿಯರೋ ZXi 2015 ಮಾಡೆಲ್ ಆಗಿದೆ. ಇದು ಕೂಡ ಸೆಕೆಂಡ್ ಓನರ್ ಹೊಂದಿದ್ದು 85,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಇನ್ನೂ ಶೋರೂಮ್ ರೆಕಾರ್ಡ್ ಇದೆ. ಎಕ್ಸಲೆಂಟ್ ಗುಡ್ ಕಂಡೀಷನ್ನಲ್ಲಿದೆ ಪ್ರಿಯ ವೀಕ್ಷಕರೇ. ಗುಡ್ ಕಂಡೀಷನ್ ಅಲ್ಲಾದರೆ ಗಾಡಿ ಇದೆ. ಇದರ ಲೊಕೇಶನ್ ಬಂದ್ಬಿಟ್ಟು 123 ಕಾರ್ ಶೋರೂಮ್. ಇದರ ಪ್ರೈಸ್ ನೋಡೋದಾದರೆ 3,65,000. ಮೂರನೇ ಕಾರ್ ನೋಡೋದಾದರೆ ಟಾಟಾ ಇಂಡಿಕಾ V2. ಟಾಟಾ ಇಂಡಿಕಾ V2 ಆದರೆ ಮಾರಾಟಕ್ಕಿದೆ. ಪೆಟ್ರೋಲ್ ಗಾಡಿಯಾಗಿದೆ. 2009 ಮಾಡೆಲ್, ಸೆಕೆಂಡ್ ಓನರ್ ಹೊಂದಿದ್ದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿದೆ ಪ್ರಿಯ ವೀಕ್ಷಕರೇ. ಒಳ್ಳೆಯ ಗುಡ್ ಕಂಡೀಷನ್ ಗಾಡಿಯಾಗಿದ್ದು ಲೊಕೇಶನ್ ನೋಡೋದಾದರೆ 123 ಕಾರ್ ಶೋರೂಮ್. ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ, ಕೇವಲ 1 ಲಕ್ಷ ಆದರೆ ಈ ವಾಹನ ಮಾರಾಟಕ್ಕಿದೆ. ಇನ್ನು ನಾಲ್ಕನೆಯ ಕಾರ್ ನೋಡೋದಾದರೆ ಎಕೋಸ್ಟಾರ್ 2020 ಮಾಡೆಲ್ ಆಗಿದೆ. ಎರಡನೇ ಓನರ್ ಹೊಂದಿದ್ದು 7 ಸ್ಟಾರ್ ಪೆಟ್ರೋಲ್. 69,000 ಕಿಲೋಮೀಟರ್ ರನ್ನಿಂಗ್ ಅಲ್ಲಿದೆ. ಶೋರೂಮ್ ರೆಕಾರ್ಡ್. ಒಳ್ಳೆಯ ಕಂಡೀಷನಲ್ಲಿದೆ. ಒಳ್ಳೆಯ ಗುಡ್ ಕಂಡೀಷನಲ್ಲಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 4,60,000. ಲೊಕೇಶನ್ ನೋಡೋದಾದರೆ 123 ಕಾರ್ ಶೋರೂಮ್. ಇನ್ನು ಈ ಕಾರ್ ಬಂದ್ಬಿಟ್ಟು ಮಾರುತಿ ಕಾರ್ ಆಗಿದೆ. 2016 ಮಾಡೆಲ್ ಆಗಿದೆ. PC ಆ್ಯಂಡ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿದೆ ಪ್ರಿಯ ವೀಕ್ಷಕರೇ. ಒಳ್ಳೆಯ ಗುಡ್ ಕಂಡೀಷನಲ್ಲಿ ಹೊಂದಿದ್ದು 1,40,000 ಕಿಲೋಮೀಟರ್ ರನ್ನಿಂಗ್ ಅಲ್ಲಿದೆ. 1,40,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 1,30,000. ಕೇವಲ 1,30,000 ಆದರೆ ಈ ಕಾರ್ ಮಾರಾಟಕ್ಕಿದೆ. ಇನ್ನು ಈ ಕಾರ್ ನೋಡೋದಾದರೆ ಫೋರ್ಡ್ ಫಿಗೋ ಟೈಟಾನಿಯಂ 2015 ಮಾಡೆಲ್ ಆಗಿದೆ. ಇನ್ನು ಸಿಂಗಲ್ ಓನರಲ್ಲಿದೆ ಪ್ರಿಯ ವೀಕ್ಷಕರೇ. ಇದು ಸಿಂಗಲ್ ಓನರ್ ಹೊಂದಿದ್ದು ಎಕ್ಸಲೆಂಟ್ ಗುಡ್ ಕಂಡೀಷನಲ್ಲಿದೆ. ಡೀಸೆಲ್ ಗಾಡಿಯಾಗಿದ್ದು ಇನ್ಶೂರೆನ್ಸ್ ಎಲ್ಲ ಫುಲ್ ರನ್ನಿಂಗಲ್ಲಿದೆ. ಗಾಡಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ರನ್ನಿಂಗಲ್ಲಿದೆ ಪ್ರಿಯ ವೀಕ್ಷಕರೇ. ಇನ್ನು ಇದರ ಲೊಕೇಶನ್ ನೋಡೋದಾದರೆ 123 ಕಾರ್ ಶೋರೂಮ್. ಪ್ರೈಸ್ ಬಂದ್ಬಿಟ್ಟು 2,85,000. ಕೇವಲ 2,85,000 ವಾಹನ ಮಾರಾಟಕ್ಕಿದೆ. ಇನ್ನು ಈ ಕಾರದ ಮಾರಾಟದ ಮಾಹಿತಿ ನೋಡೋದಾದರೆ ಈ ಕಾರ್ ಬಂದ್ಬಿಟ್ಟು ಮಾರುತಿ ಸ್ವಿಫ್ಟ್ ಡಿಸೈರ್ ಕಾರ್ ಆಗಿದೆ. 2010 ಮಾಡೆಲ್ ಆಗಿದೆ. 2010 ಮಾಡೆಲ್ ಆಗಿದ್ದು ಇನ್ನು ಸಿಂಗಲ್ ಓನರ್ ಆಗಿದೆ ಪ್ರಿಯ ವೀಕ್ಷಕರೇ. ಕೇವಲ 43,000 ರನ್ನಿಂಗ್ ಅಲ್ಲಿದೆ. ಕೇವಲ ಗಾಡಿಯು 43,000 ರನ್ನಿಂಗ್ ಆಗಿದೆ. ಒಳ್ಳೆಯ ಗುಡ್ ಕಂಡೀಷನ್ ಗಾಡಿಯಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 2,50,000. ಕೇವಲ 2,50,000 ಆದರೆ ಈ ಕಾರ್ ಮಾರಾಟಕ್ಕಿದೆ. ಇನ್ನು ಈ ಕಾರದ ಮಾಹಿತಿ ಬಂದ್ಬಿಟ್ಟು ರೆನಾಲ್ಟ್ ಕ್ವಿಡ್ 2017 ಮಾಡೆಲ್ ಆಗಿದೆ. ಇದು 2017 ಮಾಡೆಲ್ ಗಾಡಿಯಾಗಿದ್ದು ಸೆಕೆಂಡ್ ಓನರ್ ಹೊಂದಿದೆ. ಶೋರೂಮ್ ಕಂಡೀಷನಲ್ಲಿದೆ ಪ್ರಿಯ ವೀಕ್ಷಕರೇ. ಶೋರೂಮ್ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 2,60,000. ಕೇವಲ 2,65,000 ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ. ಇನ್ನು ಈ ಕಾರ್ ಬಂದ್ಬಿಟ್ಟು ಮಾರುತಿ ಎಕೋ. ಇದು 2020 ಮಾಡೆಲ್ ಆಗಿದೆ. 2020 ಮಾಡೆಲ್ ಆಗಿದ್ದು ಸಿಂಗಲ್ ಓನರ್, ಗುಡ್ ರನ್ನಿಂಗ್ ಮತ್ತು ಕಂಡೀಷನಲ್ಲಿದೆ ಪ್ರಿಯ ವೀಕ್ಷಕರೇ. 57,000 ಕಿಲೋಮೀಟರ್ ರನ್ನಿಂಗಲ್ಲಿದೆ. ಇದರ ಲೊಕೇಶನ್ ನೋಡೋದಾದರೆ 123 ಕಾರ್ ಶೋರೂಮ್. 123 ಕಾರ್ ಶೋರೂಮ್ ನೋಡಿದರೆ ಗಾಡಿ ನೋಡೋಕ್ಕೆ ಸಿಗುತ್ತದೆ. ಇನ್ನು ಇದರ ಪ್ರೈಸ್ ಬಂದ್ಬಿಟ್ಟು 4,70,000. 4,70,000 ಪ್ರೈಸ್ ಆಗಿದೆ. ಇನ್ನು ಈ 10 ಕಾರುಗಳು ಒಂದೇ ಜಾಗದಲ್ಲಿ ಮಾರಾಟಕ್ಕಿದೆ. 123 ಕಾರ್ ಶೋರೂಮ್ನಲ್ಲಿ ಆದರೆ ಈ 10 ಕಾರುಗಳು ನೋಡೋಕ್ಕೆ ಸಿಗುತ್ತದೆ ಪ್ರಿಯ ವೀಕ್ಷಕರೇ. ಓನರ್ ನಂಬರನ್ನು ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ. ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಪ್ರಿಯ ವೀಕ್ಷಕರೇ. ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟ್ ಎಲ್ಲ ತಿಳಿದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ.
ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋವು ನಿಮಗೆ ನೋಟಿಫಿಕೇಶನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ. ನಿಮ್ಮ ಶೋರೂಮ್ಗೆ ಬಂದು ನಿಮ್ಮ ವಾಹನಗಳ ಬಗ್ಗೆ ಮಾಹಿತಿ ನೀಡೋದಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಕರೆ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಭೇಟಿಯಾಗುವ ಪ್ರೇಕ್ಷಕರೇ, ಧನ್ಯವಾದಗಳು.